ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ ನಂಬರ್ 35 ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ರೈಟ್ ದ ನೇಮ್ ಆಫ್ ದ ಆಂಗಲ್ ಫಾರ್ಮ್ಡ್ ವೆನ್ ದ ಕ್ಲಾಕ್ ಟೈಮ್ ಈಸ್ 8:15 PM. ಅಂದರೆ ಸಾಯಂಕಾಲ 8 ಗಂಟೆ 15 ನಿಮಿಷ ಅಂದರೆ ಅದು ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದರೆ, ಆಯಿತಾ? ನೋಡಿ, ಅದು ಯಾವ್ದಾರ ಟೈಮ್ ಆಗಿರ್ಬೋದು, ಸಾಯಂಕಾಲ ಅಥವಾ ಬೆಳಿಗ್ಗೆ. ಇದು ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ? 8 ಗಂಟೆ 15 ನಿಮಿಷ, ಆಯಿತಾ? ಇದು 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ, ಆಯಿತಾ? 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಇದೇನಂತಾರೆ? ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಹೇಳ್ತಾರೆ, ಆಯಿತಾ? ನೋಡಿ, ಆಪ್ಷನ್ ಏನಿರುತ್ತೆ? ಆಪ್ಷನ್ ಸಿ ಬರುತ್ತೆ. 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಈ ಥರ ಇದ್ದರೆ ಇದನ್ನು ಅಬ್ಟ್ಯೂಸ್ ಆ್ಯಂಗಲ್ ಅಥವಾ ಅಧಿಕ ಕೋನ, ವಿಶಾಲ ಕೋನ ಅಂತ ಕರೀತಾರೆ. ಕ್ವಶನ್ ನಂಬರ್ 1ಗೆ ಆನ್ಸರು ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ಕೇಳಿದ್ದಾರೆ, ಆಯಿತಾ? ಇದು ರೋಮನ್ ನಂಬರು, ಸಿಲೆಬಸ್ಸಲ್ಲಿ ಇಲ್ಲ, ಬಂದರೂ ಬರೋಕ್ಕಾಗಲ್ಲ. ಜನರಲ್ ನಾಲೆಡ್ಜ್ ಕ್ವಶನ್ ಅಂತ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ, ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಿ. ನೋಡಿ, ಎಲ್ ಅಂದರೆ ಎಷ್ಟು? ಎಲ್ ಅಂದರೆ 50, ಎಕ್ಸ್ ಅಂದರೆ 10, ಇದು 2, ಇದೆಷ್ಟಾಗುತ್ತೆ? 62 ಆಗುತ್ತೆ, ಆಯಿತಾ? ಇಲ್ಲಿ ನೋಡಿ, ಎಕ್ಸ್ ಸಿ ಅಂದ್ರೇನು? ಸಿ ಅಂದರೆ 100, ಅದರಿಂದ ಎಕ್ಸ್ ಬರೆದ್ರೆ 90 ಆಗುತ್ತೆ. 90 + 1 91 ಆಗುತ್ತೆ, ಆಯಿತಾ? ಪುನಃ ನೋಡಿ, ಎಕ್ಸೆಲ್ ಅಂದರೆ ಟಿ ವಿ ಎಸ್ ಎಕ್ಸೆಲ್ ಅಂದರೆ 40 ಅಂತ, ಆಯಿತಾ? ಹಿಂಗಂದ್ರೆ 44 ಆಗುತ್ತೆ. ಇಲ್ಲಿ ನೋಡಿ, ಎಲ್ ಆದಮೇಲೆ ಸಿ ಅಂತ ಬರ್ದಿದ್ದಾನೆ, ಆಯಿತಾ? ಎಲ್ ಆದಮೇಲೆ ಸಿ ಅಂತ ಬರ್ದಿದ್ದಾನೆ. 50 ಆದಮೇಲೆ 100 ಅಂತ ಬರ್ದಿದ್ದಾನೆ. ಎಲ್ ಅಂದರೆ 50, ಸಿ ಅಂದರೆ 100 ಅಂತ. ಚಿಕ್ಕ ಅಂಕಿ ಆದಮೇಲೆ ದೊಡ್ಡ ಅಂಕಿ ಬರ್ದಿದ್ದಾನೆ. ಇದು ರಾಂಗು. ಆಸ್ ಪರ್ ರೋಮನ್ ನಂಬರ್ ಕಾನ್ಸೆಪ್ಟಲ್ಲಿ ಐ ಇ ಎಕ್ಸ್ ಮತ್ತು ಸಿ, ರೋಮನ್ ನಂಬರ್ ಕಾನ್ಸೆಪ್ಟಲ್ಲಿ ಐ ಇ ಎಕ್ಸ್ ಸಿನ ದೊಡ್ಡ ಅಂಕಿ ಹಿಂದೆ ಬರಿಬೇಕು, ಆಯಿತಾ? ಐ ಇ ಎಕ್ಸ್ ಸಿನ ದೊಡ್ಡ ಅಂಕಿ ಹಿಂದೆ ಬರಿಬೇಕು. ಇಲ್ಲಿ ನೋಡಿ, ಎಲ್ ಅಂದರೆ 50 ಮುಂದೆ ಬರೆದಿದ್ದಾರೆ. 50 ಮುಂದೆ ಸಿ ಅಂತ ಬರೆದಿದ್ದಾರೆ. ಇದು ರಾಂಗ್, ಇದು ಇನ್ಕರೆಕ್ಟ್, ಆಯಿತಾ? ಕ್ವಶನ್ ನಂಬರ್ 2ಗೆ ಆನ್ಸರು ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎ ಫ್ಲಾಟ್ ಸರ್ಫೇಸ್ ವಿಚ್ ಎಕ್ಸ್ಟೆಂಡ್ಸ್ ಇಂಡೆಫಿನೆಟ್ಲಿ ಇನ್ ಆಲ್ ಡೈರೆಕ್ಷನ್. ಕನ್ನಡದಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಅನಿರ್ದಿಷ್ಟವಾಗಿ ವಿಸ್ತರಿಸುವ ಸಮತಟ್ಟಾದ ಮೇಲ್ಮೈಯನ್ನು ಏನಂತ ಕರೀತಾರೆ ಅಂತ ಕೇಳಿದೆ, ಆಯಿತಾ? ನೋಡಿ, ಈ ರೀತಿ ಎ ಫ್ಲಾಟ್ ಸರ್ಫೇಸ್ ವಿಚ್ ಎಕ್ಸ್ಟೆಂಡ್ಸ್ ಇನ್ ಆಲ್ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ಲು ಎಕ್ಸ್ಟೆಂಡ್ ಆಗ್ತಾ ಇದೆ. ಈ ಫ್ಲಾಟ್ ಸರ್ಫೇಸ್ ಏನಂತ ಕರೀತಾರೆ? ಇದನ್ನು ಪ್ಲೇನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಸಮತಲ ಅಂತ ಕರೀತಾರೆ, ಆಯಿತಾ? ಅದು ಯಾವ ಥರನಾರು ಇರ್ಬೋದು. ಇದೆ ಫ್ಲಾಟ್ ಸರ್ಫೇಸು, ಆಯಿತಾ? ಇಟ್ ಎಕ್ಸ್ಟೆಂಡ್ ಇಂಡೆಫಿನೆಟ್ಲಿ ಇನ್ ಆಲ್ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ ಎಕ್ಸ್ಟೆಂಡ್ ಆಗುತ್ತೆ. ಇದು ಈ ಥರ ಇದ್ರೆ ಇದನ್ನ ಫ್ಲಾಟ್ ಸರ್ಫೇಸ್ನ ಪ್ಲೇನ್ ಅಂತ ಕರೀತಾರೆ, ಕನ್ನಡದಲ್ಲಿ ಸಮತಲ ಅಂತ ಕರೀತಾರೆ, ಆಯಿತಾ? ಯಾವ ಡೈರೆಕ್ಷನ್ ಆದ್ರೂ ಇರ್ಬೋದು. ಇದು ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಪ್ಲೇನ್ ಸರ್ಫೇಸು, ಇದು ವರ್ಟಿಕಲ್ ಡೈರೆಕ್ಷನಲ್ಲಿ ಪ್ಲೇನ್ ಸರ್ಫೇಸು, ಇದು ಇನ್ಕ್ಲೈನ್ ಡೈರೆಕ್ಷನಲ್ಲಿ ಪ್ಲೇನ್ ಸರ್ಫೇಸ್ ಆಗುತ್ತೆ, ಆಯಿತಾ? ಈ ಥರ ಇದ್ರೆ ಇದನ್ನ ಪ್ಲೇನ್ ಅಥವಾ ಸಮತಲ ಅಂತ ಕರೀತಾರೆ. ಕ್ವಶನ್ ನಂಬರ್ 3ಗೆ ಆಪ್ಷನ್ನು ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಐ ಆಮ್ ಎ ಪ್ರೈಮ್ ನಂಬರ್, ಇಫ್ ಯು ಸಬ್ಟ್ರಾಕ್ಟ್ 7 ಫ್ರಮ್ ಮೀ ಐ ಬಿಕಮ್ ಡಿವಿಸಬಲ್ ಬೈ 6. ಕನ್ನಡದಲ್ಲಿ ನಾನು ಅವಿಭಾಜ್ಯ ಸಂಖ್ಯೆ, ನನ್ನಿಂದ 7 ಕಳೆದರೆ ನಾನು ಸಂಪೂರ್ಣವಾಗಿ 6ರಿಂದ ಭಾಗಿಸಲ್ಪಡುತ್ತೇನೆ ಅಂತ ಕೊಟ್ಟಿದ್ದಾರೆ, ಆಯಿತಾ? 4 ಆಪ್ಷನ್ ಇದೆ, ಚೆಕ್ ಮಾಡಿ. 31 ಪ್ರೈಮ್ ನಂಬರೇ, 37 ಪ್ರೈಮ್ ನಂಬರು, 67 ಪ್ರೈಮ್ ನಂಬರ್. ಈ 3 ಪ್ರೈಮ್ ನಂಬರ್ ಇದೆ, ಆಯಿತಾ? ಇದರಿಂದ 7 ಮೈನಸ್ ಮಾಡಿ. 31 - 7 ಅಂದರೆ ಎಷ್ಟಾಗುತ್ತೆ? 24 ಆಗುತ್ತೆ, ಆಯಿತಾ? 24 6ಇಂದ ಡಿವೈಡ್ ಆಗುತ್ತೆ. 6 × 4 = 24. 37ಅಲ್ಲಿ 7ನ ಮೈನಸ್ ಮಾಡಿ 30 ಬರುತ್ತೆ, ಆಯಿತಾ? ಇದು 6ಇಂದ ಡಿವೈಡ್ ಆಗುತ್ತೆ. 6 × 5 = 30. 67ಅಲ್ಲಿ 7ನ ಮೈನಸ್ ಮಾಡಿ 60 ಬರುತ್ತೆ, ಆಯಿತಾ? ಇದು 6ಇಂದ ಡಿವೈಡ್ ಆಗುತ್ತೆ. 6 10s, ಆಯಿತಾ? ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ. ಹಾಗಾದರೆ ಯಾವುದು ಆನ್ಸರು? ಆಲ್ ಆಫ್ ದಿಸ್.
ಅಥವಾ ಮೇಲಿನ ಎಲ್ಲ ಆಯ್ಕೆಗಳು. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆನ್ಸರು ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ 4 ಟೈಪ್ ಆಫ್ ಆಂಗಲ್ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಅದನ್ನ ಅಸೆಂಡಿಂಗ್ ಆರ್ಡರ್ ಬರೀರಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ 4 ವಿವಿಧ ಕೋನಗಳು ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? ರೈಟ್ ಆಂಗಲ್, ರಿಫ್ಲೆಕ್ಸ್ ಆಂಗಲ್, ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್. ಕನ್ನಡದಲ್ಲಿ ಲಂಬ ಕೋನ, ಪ್ರತಿಫಲಿತ ಕೋನ, ಲಘು ಕೋನ, ಅಧಿಕ ಅಥವಾ ವಿಶಾಲ ಕೋನ. ಫಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಅಕ್ಯೂಟ್ ಆಂಗಲ್ ಬರುತ್ತೆ. ಅಕ್ಯೂಟ್ ಕನ್ನಡದಲ್ಲಿ ಲಘು ಕೋನ ಅಂತ ಬರುತ್ತೆ. ಆಯ್ತಾ? ಲಘು ಕೋನ. ಏನಕ್ಕೆ ಲಘು ಕೋನ? 90 ಡಿಗ್ರಿ, 0 ಇಂದ 90 ಡಿಗ್ರಿ ಒಳಗಡೆ ಇರುತ್ತೆ. 0 ಇಂದ 90 ಡಿಗ್ರಿ ಒಳಗಡೆ ಇದ್ರೆ ಅದನ್ನ ಲಘು ಕೋನ ಅಂತ ಹೇಳ್ತೀವಿ. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಯಾವ್ದು ಬರುತ್ತೆ? ಸೆಕೆಂಡು ರೈಟ್ ಆಂಗಲ್ ಬರುತ್ತೆ. ರೈಟ್ ಆಂಗಲ್ ಅಂದ್ರೆ ಕನ್ನಡದಲ್ಲಿ ಲಂಬ ಕೋನ, ಎಕ್ಸಾಕ್ಟ್ 90 ಡಿಗ್ರಿ ಇರುತ್ತೆ. ಅಕ್ಯೂಟ್ ಆಂಗಲ್ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಮೂರನೇದು. ಆಯ್ತಾ? ಮೂರನೇದು ಯಾವ್ದು ಇರುತ್ತೆ? ಮೂರನೇದು ಅಬ್ಟ್ಯೂಸ್ ಆಂಗಲ್ ಬರುತ್ತೆ. ಅಬ್ಟ್ಯೂಸ್ ಕನ್ನಡದಲ್ಲಿ ಅಧಿಕ ಅಥವಾ ವಿಶಾಲ ಕೋನ. ಅಂದ್ರೆ ಇದು 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಅದನ್ನ ಅಬ್ಟ್ಯೂಸ್ ಅಥವಾ ಅಧಿಕ ಅಥವಾ ವಿಶಾಲ ಕೋನ ಅಂತ ಹೇಳ್ತಾರೆ. ಆಯ್ತಾ? ಇದು ಅಕ್ಯೂಟ್ ಅಂದ್ರೆ 0 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಆಯ್ತಾ? ಅಕ್ಯೂಟು, ರೈಟು, ಅಬ್ಟ್ಯೂಸ್. ಫೋರ್ತ್ ಒನ್ ಯಾವ್ದು ಬರುತ್ತೆ? ಫೋರ್ತ್ ಒನ್ ರಿಫ್ಲೆಕ್ಸ್ ಅಥವಾ ಕನ್ನಡದಲ್ಲಿ ಪ್ರತಿಫಲಿತ ಕೋನ. ಆಯ್ತಾ? ಇದೇನಾಗುತ್ತೆ? 180 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 360 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಮೋರ್ ದೆನ್ 180, ಲೆಸ್ ದೆನ್ 360 ಡಿಗ್ರಿ ಇರುತ್ತೆ. ಇದು ಅಸೆಂಡಿಂಗ್ ಆರ್ಡರ್. ಫಸ್ಟ್ ಅಕ್ಯೂಟು, ಆಮೇಲೆ ರೈಟು, ಅಬ್ಟ್ಯೂಸು, ರಿಫ್ಲೆಕ್ಸ್ ಆಂಗಲ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಒಂದು ಲೈನ್ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಒಂದು ಲೈನ್ ಡಯಾಗ್ರಾಮ್ ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ಲೈನ್ ಸೆಗ್ಮೆಂಟ್ ಇದೆ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಎಷ್ಟು ರೇಖೆಯ ಭಾಗಗಳಿವೆ ಅಂತ ಕೇಳಿದ್ದಾನೆ. ಆಯ್ತಾ? ನೋಡಿ, ಎ ಇಂದ ಬಿಗೆ ಒಂದು, ಪುನಃ ಬಿ ಇಂದ ಸಿಗೆ, ನೆಕ್ಸ್ಟ್ ಸಿ ಇಂದ ಡಿಗೆ, ನೆಕ್ಸ್ಟ್ ಡಿ ಇಂದ ಇಗೆ, ಇದೆಲ್ಲ ಲೈನ್ ಸೆಗ್ಮೆಂಟ್. ಆಯ್ತಾ? ಅದಾದ್ಮೇಲೆ ನೋಡಿ, ಎ ಇಂದ ಸಿಗೆ, ಆಯ್ತಾ? ನೆಕ್ಸ್ಟ್ ಎ ಇಂದ ಡಿಗೆ, ನೆಕ್ಸ್ಟ್ ಎ ಇಂದ ಈ ತನಕ, ಇಲ್ಲಿ 3 ಸಿಕ್ತು. ಆಯ್ತಾ? ಲೈನ್ ಸೆಗ್ಮೆಂಟ್, ಲೈನಿನ ಭಾಗ ಎಷ್ಟಿದೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಿ ಇಂದ ಡಿಗೆ, ನೆಕ್ಸ್ಟ್ ಬಿ ಇಂದ ಇಗೆ, ಆಯ್ತಾ? ನೆಕ್ಸ್ಟ್ ಸಿ ಇಂದ ಇಗೆ, ಆಯ್ತಾ? ಟೋಟಲ್ ಆಗಿ ಎಷ್ಟು ಲೈನ್ ಸೆಗ್ಮೆಂಟ್ ಇದೆ ಲೆಕ್ಕ ಹಾಕಿ. ಆಯ್ತಾ? ನೋಡಿ, 1 2 3 4 5 6 7 8 9 10. ಆಯ್ತಾ? ಟೋಟಲ್ ಆಗಿ 10 ಲೈನ್ ಸೆಗ್ಮೆಂಟ್ ಇದೆ. ಆಯ್ತಾ? 10 ರೇಖೆಯ ಭಾಗಗಳಿದೆ. ಕ್ವಶನ್ ನಂಬರ್ 6ಗೆ ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ನಲ್ಲಿ ಏನ್ ಕೇಳಿದಾರೆ ಅಂದ್ರೆ, ಯಾವುದೋ ಒಂದು ಮೆಟೀರಿಯಲ್ದು ಮಾರ್ಕೆಟ್ ಪ್ರೈಸು 2500 ರೂಪಾಯಿ ಇದೆಯಂತೆ, ಅದಕ್ಕೆ 15% ಡಿಸ್ಕೌಂಟ್ ಕೊಡ್ತಾ ಇದಾರಂತೆ. ಹಾಗಾದ್ರೆ ಅದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ? ಈ ರೀತಿ ಎಷ್ಟೇ ಟೈಪ್ ಪ್ರಾಬ್ಲಮ್ ಬಂದು ನಾವು ಒಂದೇ ಒಂದು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಆಯ್ತಾ? ಏನಾದ್ರು ಫಾರ್ಮುಲಾ ನೋಡಿ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕೆಳಗಡೆ 100, ಮೇಲ್ಗಡೆ 100. ಆಯ್ತಾ? ಬ್ರಾಕೆಟ್ ಅಲ್ಲಿ ಕಾಸ್ಟ್ ಪ್ರೈಸ್ ಅಂತ ಕೇಳಿದ್ವಿ. ಆಯ್ತಾ? ಇಲ್ಲಿ ನೋಡಿ,
ಇಲ್ಲಿ ಲಾಸ್ ಇದ್ರೆ ಮೈನಸ್ ಎಲ್ ಅಂತ ಹಾಕೋತೀವಿ, ಪ್ರಾಫಿಟ್ ಇದ್ರೆ ಪ್ಲಸ್ ಪಿ ಅಂತ ಹಾಕೋತೀವಿ ಆಯ್ತಾ. ಇಲ್ಲಿ ಎಲ್ ಅಂತ ಹಾಕೋತೀನಿ. ಎಲ್ ಅಂತ ಏನಕ್ಕೆ ಹಾಕೋತಾ ಇದ್ದೀನಿ ಅಂದ್ರೆ ನೋಡಿ, ಮಾರ್ಕೆಟ್ ಪ್ರೈಸ್ 2500 ರೂಪಾಯಿ ಇದೆ, 15% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 15% ಡಿಸ್ಕೌಂಟ್ನ ನಾವು ಲಾಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಲಾಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಬರುತ್ತೆ ಆಯ್ತಾ. ಆಲ್ಮೋಸ್ಟ್ ಈ ರೀತಿ ಡಿಸ್ಕೌಂಟ್ ಆಗಿರಲಿ, ಪ್ರಾಫಿಟ್ ಆಗಿರಲಿ, ಲಾಸೇ ಆಗಿರಲಿ, ಯಾವುದೇ ಟೈಪ್ ಪ್ರಾಬ್ಲಮ್ ಅಂದ್ರೂ ಇದೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೋದು ಆಯ್ತಾ. ಇಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ, ಡಿಸ್ಕೌಂಟ್ ಕೊಡ್ತಾ ಇರೋದ್ರಿಂದ ಎಲ್ಲ ಅಂತ ಹಾಕೋತಾ ಇದ್ದೀನಿ. ಅವನೇನಾರ ಜಿ ಎಸ್ ಟಿ ಏನಾರ ಅಂತ ಅನ್ಕೊಂಡಿದ್ರೆ, ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಎಲ್ ಬದಲು ಪ್ಲಸ್ ಪಿ ಅಂತ ಹಾಕೋತಾ ಇದ್ದೋ ಆಯ್ತಾ. ಸೆಲ್ಲಿಂಗ್ ಪ್ರೈಸ್ ಏನಾಗ್ತಾ ಇದೆ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಕೆಳಗಡೆ 100 ಮೇಲ್ಗಡೆ 100 ಇಂಟು ಕಾಸ್ಟ್ ಪ್ರೈಸ್. ಸೇಮ್ ಫಾರ್ಮುಲಾ. ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾನೆ, ಡಿಸ್ಕೌಂಟ್ ಇದ್ರೆ ಮೈನಸ್ ಎಲ್ ಅಂತ ಹಾಕೋತಾ ಇದ್ದೀವಿ. ಅವನೇನಾರ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಏನಾರ ಆ್ಯಡ್ ಮಾಡಿದ್ದೀನಿ ಅಂತ ಏನಾದ್ರು ಹೇಳ್ತಾ ಇದ್ರೆ ಅದನ್ನ ಪ್ಲಸ್ ಪಿ ಅಂತ ಹಾಕೊಂಡು ಸಾಲ್ವ್ ಮಾಡೋದು ಅಷ್ಟೇ ಆಯ್ತಾ. ತುಂಬಾ ಸಿಂಪಲ್ ಆಗಿದೆ. ಇದೊಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ. ಡಿಸ್ಕೌಂಟ್ ಕೊಟ್ಟರೆ ಮೈನಸ್ ಎಲ್ ಅಂತ ಹಾಕೊಳ್ಳಿ, ಒಂದು ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಅಂತ ಏನಾರು ಹೇಳಿದ್ರೆ ಪ್ಲಸ್ ಪಿ ಅಂತ ಹಾಕೊಂಡು ಸಾಲ್ವ್ ಮಾಡಿ ಆಯ್ತಾ. ನೋಡಿ ಇಲ್ಲಿ ಕಾಸ್ಟ್ ಪ್ರೈಸು 2500 ಅಂತ ಹಾಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಕೇಳಿರೋದ್ರಿಂದ ಸೆಲ್ಲಿಂಗ್ ಪ್ರೈಸ್ ಬರ್ಕೊಳ್ಳಿ. ಕೆಳಗಡೆ 100 ಮೇಲ್ಗಡೆ 100. ಎಲ್ ಅಂದರೆ ಡಿಸ್ಕೌಂಟು 15% ಆಯ್ತಾ. ಕಾಸ್ಟ್ ಪ್ರೈಸ್ ಅಂದರೆ ಮಾರ್ಕೆಟ್ ಪ್ರೈಸೇ ಕಾಸ್ಟ್ ಪ್ರೈಸ್ ಆಗುತ್ತೆ 2500. ಎಷ್ಟು 85 ಆಗುತ್ತೆ ಬೈ 100 ಇಂಟು 2500 ಆಯ್ತಾ. 20 ಡಮಾರ್ ಆಗುತ್ತೆ. 85 ಇಂಟು 25. 85 ಇಂಟು 25 ಅಂದರೆ ಎಷ್ಟಾಗುತ್ತೆ, 2125 ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, 2125 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಎ ಅಂತ ಬರುತ್ತೆ ಆಯ್ತಾ. ಸಪೋಸ್ ಇದೇ ಕ್ವಶನ್ನ ರೀಫ್ರೇಸ್ ಮಾಡೋಣ. ರೀಫ್ರೇಸ್ ಅಂದರೆ ಯಾವ ರೀತಿ ಮಾಡ್ತೀರಾ, ಡಿಸ್ಕೌಂಟ್ ಬದಲು ಈ ಕ್ವಶನ್ ಮುಗೀತು, ಕ್ವಶನ್ ನಂಬರ್ 7 ಮುಗೀತು ಅಂತ ತಿಳ್ಕೊಳ್ಳಿ. ಈಗ ಕ್ವಶನ್ ನಂಬರ್ 8 ಅಂತ ತಿಳ್ಕೊಳ್ಳಿ ಆಯ್ತಾ. ಬೇರೆ ಕ್ವಶನ್ ಅಂತ ತಿಳ್ಕೊಳ್ಳಿ. ಡಿಸ್ಕೌಂಟ್ ಬದಲು ಜಿ ಎಸ್ ಟಿ ಹಾಕಿದ್ದೇನೆ ಅಂತ ತಿಳ್ಕೊಳ್ಳೋಣ. ಜಿ ಎಸ್ ಟಿ ಆಯ್ತಾ. ಯಾವುದೋ ಒಂದು ಮೆಟೀರಿಯಲ್ ಇರುತ್ತೆ, ಮೆಟೀರಿಯಲ್ದು ಮಾರ್ಕೆಟ್ ಪ್ರೈಸು 2500 ರೂಪಾಯಿ ಅಂತೆ, ಅದಕ್ಕೆ ಜಿ ಎಸ್ ಟಿ ಆ್ಯಡ್ ಮಾಡಿದ್ದಾನೆ ಆಯ್ತಾ. ಪ್ಲಸ್ ಟ್ಯಾಕ್ಸ್ನ ಆ್ಯಡ್ ಮಾಡಿದ್ದಾನೆ 15%. ಹಾಗಾದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾನೆ ಆಯ್ತಾ. ಹಾಗಿದ್ರೆ ಏನು ಮಾಡಿ ನೋಡಿ, ಎಲ್ ಬದಲು ಇಲ್ಲಿ ಎಲ್ ಬದಲು ಏನು ಹಾಕೊಳ್ಳಿ, ಪಿ ಅಂತ ಹಾಕೊಳ್ಳಿ. ಯಾಕೆಂದ್ರೆ ಆ್ಯಡ್ ಮಾಡಿದ್ದಾನೆ. ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಅಂದರೆ ಆ್ಯಡ್ ಮಾಡಬೇಕು. ಪ್ಲಸ್ ಪಿ ಅಂತ ಹಾಕೊಳ್ಳಿ, ಪ್ಲಸ್ ಪಿ ಅಂತ ಹಾಕೊಳ್ಳಿ ಆಯ್ತಾ. ಪ್ಲಸ್ ಪಿ ಅಂತ ಹಾಕೊಳ್ಳಿ ಆಯ್ತಾ. ಇದೇನಾಗುತ್ತೆ, ಪ್ಲಸ್ ಬಿ ಆಗುತ್ತೆ ಆಯ್ತಾ. ಇದೇನಾಗುತ್ತೆ 115 ಆಗುತ್ತೆ ಆಯ್ತಾ. 115ನ ಮಲ್ಟಿಪ್ಲೈ ಮಾಡಿ, 115ನ ಮಲ್ಟಿಪ್ಲೈ ಮಾಡಿ, ಆಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡೋರ ಆನ್ಸರ್ ಏನು ಬರುತ್ತೆ ಅಂದರೆ 2875 ಬರುತ್ತೆ ಆಯ್ತಾ. ಇಷ್ಟೇ. ಜಿ ಎಸ್ ಟಿ ಇದ್ರೆ, ಜಿ ಎಸ್ ಟಿ ಅಂದರೆ ಟ್ಯಾಕ್ಸ್ನ ಆ್ಯಡ್ ಮಾಡಿದ್ರೆ 2875 ಬರುತ್ತೆ ಆಯ್ತು. ನೋಡಿ ಕ್ವಶನ್ ನಂಬರ್ 7ನ ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ, ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾನೆ. ಡಿಸ್ಕೌಂಟ್ ಅಂದರೆ ಕನ್ನಡದಲ್ಲಿ ರಿಯಾಯಿತಿ ಆಯ್ತಾ. ಡಿಸ್ಕೌಂಟ್ ಅಂದರೆ ಆಯ್ತಾ, ಯಾವ್ದಾರ ಒಂದು ವಸ್ತು ತೊಗೊಂಡ್ರೆ ಡಿಸ್ಕೌಂಟ್ 15% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂದರೆ ನೀವು 15%ನ ಮೈನಸ್ ಮಾಡಬೇಕು ಆಯ್ತಾ. 15% ದುಡ್ಡನ್ನ ಕಡಿಮೆ ಮಾಡ್ಕೋತಾ ಇದ್ದಾನೆ, ಅದಕ್ಕೆ ಕಡಿಮೆ ಅಲ್ವಾ, ಕಡಿಮೆ ಮಾಡ್ಕೋತಾ ಇರೋದ್ರಿಂದ ಮೈನಸ್ ಎಲ್ ಅಂತ ಯೂಸ್ ಮಾಡಿ ಆಯ್ತಾ. ಯಾವುದೇ ಒಂದು ವಸ್ತು ತಗೊಂಡಾಗ ಅವನೇನಾರ ಟ್ಯಾಕ್ಸ್ ಹಾಕ್ತಾ ಇದ್ದಾನೆ ಅಂದರೆ, ಜಿ ಎಸ್ ಟಿ ಅಥವಾ ಯಾವ್ದಾರ ಜನರಲ್ ಟ್ಯಾಕ್ಸ್ ಆ್ಯಡ್ ಮಾಡ್ತಾ ಇದ್ದಾನೆ ಅಂದರೆ ಎಮ್ ಆರ್ ಪಿ ಪ್ಲಸ್ ಆ ಟ್ಯಾಕ್ಸ್ನ ಆ್ಯಡ್ ಮಾಡಬೇಕು ಆಯ್ತಾ. ಎಕ್ಸ್ಟ್ರಾ ದುಡ್ಡನ್ನ ನಾವು ಪೇ ಮಾಡಬೇಕು, ಅದಕ್ಕೆ ಪಿ ಅಂತ ಹಾಕೋತಾ ಇದ್ದೀವಿ, ಪ್ಲಸ್ ಪಿ ಅಂತ ಹಾಕೋತಾ ಇದ್ದೀವಿ. ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಅಂದರೆ ಎಕ್ಸ್ಟ್ರಾ ದುಡ್ಡು ನಾವು ಪೇ ಮಾಡಬೇಕು. ಎಮ್ ಆರ್ ಪಿ ಏನಿರುತ್ತೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡ್ತೀವಿ, ಅದಕ್ಕೆ ಪ್ಲಸ್ ಪಿ ಅಂತ ಹಾಕೋತಾ ಇದ್ದೀವಿ. ಡಿಸ್ಕೌಂಟ್ ಅಂದರೆ ಇರೋ ಎಮ್ ಆರ್ ಪಿಲಿ ದುಡ್ಡನ್ನ ಕಡಿಮೆ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದೀವಿ. ಸ್ವಲ್ಪ 15% ಅಂದರೆ 50% ಅಷ್ಟು ಕಡಿಮೆ ಕೊಡ್ತಾ ಇದ್ದೀವಿ, ಅದಕ್ಕೆ ಇಲ್ಲಿ ಮೈನಸ್ ಎಲ್ ಅಂತ ಹಾಕೋತೀವಿ. ಇದಿಷ್ಟೇ ಡಿಫ್ರೆನ್ಸು. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಬ್ರಿಂಜಾಲು, ಲೇಡೀಸ್ ಫಿಂಗರು, ಆನಿಯನ್ದು ಟೋಟಲ್ ವೆಯ್ಟ್ ಕೊಟ್ಟಿದ್ದಾನೆ ಆಯ್ತಾ. ಬ್ರಿಂಜಾಲು, ಲೇಡೀಸ್ ಫಿಂಗರು, ಆನಿಯನ್ದು ಟೋಟಲ್ ವೆಯ್ಟು 48.057 kg ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಬ್ರಿಂಜಾಲ್ದು ವೆಯ್ಟು 5.35 ಅಂತೆ. ಬ್ರಿಂಜಾಲ್ದು ವೆಯ್ಟು 5.35 kg ಅಂತೆ. ಲೇಡೀಸ್ ಫಿಂಗರ್ದು ವೆಯ್ಟು 24.52 kg ಅಂತೆ ಆಯ್ತಾ.
ಬ್ರಿಂಜಾಲ್ದು 5.35, ಲೇಡೀಸ್ ಫಿಂಗರ್ದು 24.52 kg ಅಂತೆ. ಕೊಟ್ಬಿಟ್ಟು ಆನಿಯನ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಆನಿಯನ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ ಅಷ್ಟೇ. 48.057 ಆಯಿತಾ. ಒಂದು ಡೆಸಿಮಲ್ದು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ಅಷ್ಟೇ, ಅದನ್ನು ತಿರುಗಿಸ್ಕೊಟ್ಟಿದ್ದಾನೆ. ಆಯಿತಾ, ಇವೆರಡು ಆ್ಯಡ್ ಮಾಡಿ. ಈಗ ಇವೆರಡು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 29.87 ಬರುತ್ತೆ. ಆಯಿತಾ, ಇವೆರಡನ್ನ ಆ್ಯಡ್ ಮಾಡಿದ್ರೆ ಪ್ಲಸ್ ಆನಿಯನ್ ಬರ್ಕೊಳ್ಳಿ, ಆನಿಯನ್ ಈಕ್ವಲ್ ಟು 48.057 ಅಂತ ಬರ್ಕೊಳ್ಳಿ. ಆಯಿತಾ, ಆನಿಯನ್ 48.057 ಮೈನಸ್ ಇದು ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಮೈನಸ್ ಆಗುತ್ತೆ 29.87. ಆಯಿತಾ, ಮೈನಸ್ ಮಾಡಿದ್ರೆ ಏನು ಬರುತ್ತೆ? 18.187 kg ಬರುತ್ತೆ. ಆಯಿತಾ, ಆನಿಯನ್ದು ವೆಯ್ಟು 18.187 kg ಬರುತ್ತೆ. ಆಪ್ಷನ್ನು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 9 ಏನು ಕೇಳಿದ್ದೀನಿ ಅಂದರೆ ಸಮ್ ಆಫ್ 2 ಆಡ್ ನಂಬರ್ ಆ್ಯಂಡ್ 1 ಈವನ್ ನಂಬರ್. ಕನ್ನಡದಲ್ಲಿ 2 ಬೆಸ ಸಂಖ್ಯೆಗಳು ಮತ್ತು 1 ಸಮ ಸಂಖ್ಯೆಗಳ ಮೊತ್ತ. ಆಯಿತಾ, ಏನು ಬರುತ್ತೆ ಆನ್ಸರು ನೋಡಿ. 2 ಆಡ್ ನಂಬರು ಆ್ಯಂಡ್ 1 ಈವನ್ ನಂಬರು. 2 ಆಡ್ ನಂಬರ್ ತಗೊಳ್ಳಿ, 1+3 ಆಯಿತಾ, ಆ್ಯಂಡ್ 1 ಈವನ್ ನಂಬರ್ ಯಾವ್ದಾರ ತಗೊಳ್ಳಿ, 2 ತಗೊಳ್ಳಿ. 3+1 ಏನಾಗುತ್ತೆ? 4 ಆಗುತ್ತೆ, ಮತ್ತು 2 ಆಗುತ್ತೆ. 4 ಮತ್ತು 2ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 6 ಬರುತ್ತೆ. ಆಯಿತಾ, ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? 6 ಬರುತ್ತೆ. ಆಯಿತಾ, 6 ಈವನ್ ನಂಬರು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಸಮ್ ಆಫ್ 2 ಆಡ್ ನಂಬರು, ಸಮ್ ಆಫ್ 2 ಆಡ್ ನಂಬರ್ 3 ಮತ್ತು 5 ಆಯಿತಾ, ಪ್ಲಸ್ 1 ಈವನ್ ನಂಬರು 4 ತಗೊಳ್ಳಿ. 5 3 8 ಪ್ಲಸ್ 4 8 4 12 ಬರುತ್ತೆ. ಆಯಿತಾ, 2 ಆಡ್ ನಂಬರು ಪ್ಲಸ್ 1 ಈವನ್ ನಂಬರ್ ಅಂದರೆ ಫೈನಲ್ ಆನ್ಸರ್ ನಮಗೆ ಈವನ್ ನಂಬರ್ ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 9ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 9ಗೆ ಆನ್ಸರು ಬಿ, ಈವನ್ ನಂಬರ್ ಅಥವಾ ಕನ್ನಡದಲ್ಲಿ ಸಮ ಸಂಖ್ಯೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 2 ಸ್ಕ್ವೇರ್ ಕೊಟ್ಟಿದ್ದಾನೆ, 2 ಸ್ಕ್ವೇರ್ ಕೊಟ್ಟಿದ್ದಾನೆ, 2 ಸ್ಕ್ವೇರ್ದು ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಅಂದರೆ ಸುತ್ತಳತೆ ನೋಡಿ. ಇದು ಚಿಕ್ಕ ಸ್ಕ್ವೇರು, ಇದ್ರ ಪೆರಿಮೀಟರ್ 24 ಸೆಂಟಿಮೀಟರು. ಇದು ದೊಡ್ಡ ಸ್ಕ್ವೇರು, ಇದ್ರ ಪೆರಿಮೀಟರ್ 48 ಸೆಂಟಿಮೀಟರ್. ಆಯಿತಾ, ಈ ರೀತಿ 2 ಸ್ಕ್ವೇರ್ದು ಪೆರಿಮೀಟರ್ ಕೊಟ್ಬಿಟ್ಟು ಅದ್ರ ಏರಿಯಾ ಕಂಪೇರ್ ಮಾಡಿ ಅಂತ ಹೇಳಿದ್ದೇನೆ. ಬಿಗ್ಗರ್ ಏರಿಯಾ ಟು ಸ್ಮಾಲರ್ ಏರಿಯಾ, ದೊಡ್ಡ ಏರಿಯಾ ಮತ್ತು ಚಿಕ್ಕ ಏರಿಯಾನ ಕಂಪೇರ್ ಮಾಡಿ ಅಂತ ಕೇಳಿದ್ದೇನೆ. ಆಯಿತಾ, ಫಸ್ಟ್ ಏನು ಮಾಡಿ ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ. ಆಯಿತಾ, ಹೆಂಗೆ ಮಾಡ್ತೀರಾ? ಫಸ್ಟ್ ಪೆರಿಮೀಟರ್ ಕೊಟ್ಟಿದ್ದೀನಲ್ಲ, ಪೆರಿಮೀಟರ್ ಫಾರ್ಮುಲಾ ಬರ್ಕೊಳ್ಳಿ. ಪೆರಿಮೀಟರ್ ಇಸ್ ಈಕ್ವಲ್ ಟು 4 × A. ಆಯಿತಾ, ಪೆರಿಮೀಟರು 24 ಸೆಂಟಿಮೀಟರು, 4 × A. 4 1 4 6. ಆಯಿತಾ, ಇದರ ಅರ್ಥ ಈ ಚಿಕ್ಕ ಸ್ಕ್ವೇರ್ದು ಸೈಡ್ ಬಂದಿದೆ, ಎಷ್ಟಿದೆ? 6 ಸೆಂಟಿಮೀಟರ್ ಅಂತ. ಸೈಡು 6 ಸೆಂಟಿಮೀಟರ್ ಅಂತ. ಸೈಡ್ ಗೊತ್ತಾದರೆ ನಾವು ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಏರಿಯಾ ಏನು ಫಾರ್ಮುಲಾ? A × A. ಆಯಿತಾ, ಇದ್ರ ಏರಿಯಾ ಏನು ಬರುತ್ತೆ? 6 × 6. A = 36 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಆಯಿತಾ, ಚಿಕ್ಕ ಸ್ಕ್ವೇರ್ದು ಏರಿಯಾ 36 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಅದೇ ರೀತಿ ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ. ಆಯಿತಾ, ಪೆರಿಮೀಟರ್ ಇಸ್ ಈಕ್ವಲ್ ಟು ಫಾರ್ಮುಲಾ 4A. ಪೆರಿಮೀಟರ್ ಕೊಟ್ಟಿದ್ದಾನೆ 48, ಹಾಕೊಳ್ಳಿ 4 × A. ಆಯಿತಾ, ನೋಡಿ 4 1s 4 1s 4 2s. ಆಯಿತಾ, ಈ ಸ್ಕ್ವೇರ್ದು ಸೈಡ್ ಎಷ್ಟು ಬಂತು? ಇದ್ರ ಸೈಡು 12 ಸೆಂಟಿಮೀಟರ್ ಬಂತು. 12 ಸೆಂಟಿಮೀಟರು, ಇದು 12 ಸೆಂಟಿಮೀಟರ್ ಬಂತು. ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಅಂದರೆ A × A. ಏರಿಯಾ ಅಂದರೆ 12 × 12. ಏರಿಯಾ ಏನು ಬಂತು? 144 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಆಯಿತಾ, ಎರಡದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅವನೇನಂತ ಕೇಳಿರೋದು? ಬಿಗ್ಗರ್ ಸ್ಕ್ವೇರ್ ಟು ದಟ್ ಆಫ್ ದ ಸ್ಮಾಲರ್ ಸ್ಕ್ವೇರ್. ಆಯಿತಾ, ಬಿಗ್ಗರ್ ಸ್ಕ್ವೇರ್ದು ಏರಿಯಾ ಡಿವೈಡೆಡ್ ಬೈ ಸ್ಮಾಲರ್ ಸ್ಕ್ವೇರ್ದು ಏರಿಯಾನ ಕಂಪೇರ್ ಮಾಡಿ ಅಂತ ಕೇಳಿದ್ದೇನೆ. ಆಯಿತಾ, ಯಾವ ರೀತಿ ಮಾಡ್ತೀರಾ? ಬಿಗ್ಗರ್ ಸ್ಕ್ವೇರು, ಬಿಗ್ಗರು ಡಿವೈಡೆಡ್ ಬೈ ಸ್ಮಾಲರ್, ಎರಡು ಏರಿಯಾ ಕಂಪೇರ್ ಮಾಡ್ಬೇಕಂತ. ಬಿಗ್ಗರ್ದು ಎಷ್ಟಿದೆ? ಬಿಗ್ಗರ್ದು 144 ಇದೆ. ಆಯಿತಾ, ಸ್ಮಾಲರ್ದು ಎಷ್ಟಿದೆ? 36 ಇದೆ. ಆಯಿತಾ, ಇಲ್ಲೊಂದು ಲೈನ್ ಹಾಕೊಳ್ಳಿ. ಆಯಿತಾ, ಸಿಂಪ್ಲಿಫೈ ಮಾಡಿ. 12 3s 12 12s 12/3 ಆಯಿತು. ಪುನಃ 3 ಹೋಗುತ್ತೆ. 3 1s 3 4s 4/3
1 ಬರುತ್ತೆ ಆಯ್ತಾ. 4/1 ಅಂದ್ರೆ ಏನು, ಇದು 4:1 ಅಂತ. 4:1 ಅಂದ್ರೆ ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನು ಕೇಳಿದ್ದೇನೆ ಅಂದ್ರೆ 0ನ 50 ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳಿದ್ದೇನೆ ಆಯ್ತಾ. 0ನ 50 ಇಂದ ಡಿವೈಡ್ ಮಾಡಿದ್ರೆ 0ನೇ ಬರುತ್ತೆ. ಮತ್ತೆ 0ನ ಯಾವುದೇ ನಂಬರ್ ಇಂದ ಡಿವೈಡ್ ಮಾಡಿದ್ರು ನಮಗೆ ಆನ್ಸರ್ 0ನೇ ಬರುತ್ತೆ. ಮತ್ತೆ ಅದು ಕೊಟ್ಬಿಟ್ಟು ಏನ್ ಕೇಳಿದ್ದಾನೆ ಅಂದ್ರೆ ಈ ಸೀಕ್ವೆನ್ಸ್ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಆಯ್ತಾ. ಡಿವಿಡೆಂಟು, ಡಿವೈಸರು, ಕೋಶೆಂಟು, ರಿಮೈಂಡರ್. ಕನ್ನಡದಲ್ಲಿ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಈ ಸೀಕ್ವೆನ್ಸ್ ಅಲ್ಲಿ ನಾವು ಆನ್ಸರ್ನ ಮಾರ್ಕ್ ಮಾಡಬೇಕು ಆಯ್ತಾ. ನೋಡಿ 0 ಅಂದ್ರೆ ಏನು, 0 ಅಂದ್ರೆ ಡಿವಿಡೆಂಟ್ ಆಯ್ತಾ, ಅಥವಾ ಕನ್ನಡದಲ್ಲಿ ಭಾಜ್ಯ. ಫಸ್ಟ್ ಒನ್ 0 ಆಗುತ್ತೆ. ನೆಕ್ಸ್ಟ್ 50 ಅಂದ್ರೆ ಏನು, 50 ಅಂದ್ರೆ ಡಿನಾಮಿನೇಟರ್. ಡಿನಾಮಿನೇಟರ್ ಅಲ್ಲಿ ಡಿವೈಸರ್ ಅಥವಾ ಭಾಜಕ, ಡಿವೈಸರ್ ಅಥವಾ ಭಾಜಕ 50 ಬರುತ್ತೆ. ನೆಕ್ಸ್ಟ್ ಇದು ಕೋಶೆಂಟ್. 0 ಅಂದ್ರೆ ಕೋಶೆಂಟ್. ಕೋಶೆಂಟ್ ಅಂದ್ರೆ ಇದು ಕೋಶೆಂಟು 0 ಇರುತ್ತೆ. ಕೋಶೆಂಟ್ ಅಥವಾ ಭಾಗಲಬ್ಧ ಅದೇನಾಗುತ್ತೆ 0 ಬರುತ್ತೆ. ನೆಕ್ಸ್ಟ್ ರಿಮೈಂಡರ್. ರಿಮೈಂಡರ್ ಏನಿಲ್ಲ, ಅದು 0 ಆಗುತ್ತೆ ಆಯ್ತಾ. ಡಿವಿಡೆಂಟು ಭಾಜ್ಯ, ಡಿವೈಸರು ಭಾಜಕ, ಕೋಶೆಂಟು ಭಾಗಲಬ್ಧ, ರಿಮೈಂಡರು ಶೇಷ ಅಂದ್ರೆ 0 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 11ಕ್ಕೆ ಆನ್ಸರ್ ಎ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು 0 ಮತ್ತೆ 6, 0 ಮತ್ತೆ 6ನ 0 ಮತ್ತೆ 6ನ ಇಂಟರ್ಚೇಂಜ್ ಮಾಡ್ಬಿಟ್ಟು ಅದ್ರ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯ್ತಾ. ನೋಡಿ 6 ಜಾಗಕ್ಕೆ 0 ಹಾಕಿ, 6 ಇರೋ ಜಾಗಕ್ಕೆ 0 ಹಾಕಿ, 0 ಇರೋ ಜಾಗಕ್ಕೆ 6 ಹಾಕಿ, ನಂಬರ್ ರಿಮೈನಿಂಗ್ ನಂಬರ್ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಇದು ಹಳೆ ನಂಬರ್, ಇದು ಹೊಸ ನಂಬರು, ಇವೆರಡು ನಂಬರ್ದು ಡಿಫರೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ಮೈನಸ್ ಮಾಡಿ ನೋಡಿ ಇದೇನಾಗುತ್ತೆ 10, 10ರಲ್ಲಿ 6 ಕಳೆದ್ರೆ 4 ಆಗುತ್ತೆ, ಇದು 8 ಆಗುತ್ತೆ. ಪಕ್ಕ 1 ತಗೊಂಡ್ರೆ 18, 18ರಲ್ಲಿ 9 ಕಳೆದ್ರೆ 9, ಇದು 7, ಪಕ್ಕ 1 ತಗೊಂಡ್ರೆ 17 ಆಗುತ್ತೆ. 17ರಲ್ಲಿ 8 ಕಳೆದ್ರೆ 9 ಆಗುತ್ತೆ, ಇದು 5 ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ 5994 ಆಪ್ಷನ್ ಎ ಆಗುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಏನು ಕೇಳಿದ್ದಾನೆ ಅಂದ್ರೆ ಆಡ್ ನಂಬರು ಮತ್ತೆ ಈವನ್ ನಂಬರ್ದು HCF ಆಯ್ತಾ. ಆಡ್ ನಂಬರು ಮತ್ತೆ ಈವನ್ ನಂಬರ್ದು HCF ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆದು ಮಾಸಾಹ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಜಸ್ಟ್ ಫೈಂಡ್ ಔಟ್ ಮಾಡಿ ನೋಡಿ. ಇದು ಆಡ್ ನಂಬರು, ಇದು ಈವನ್ ನಂಬರು ಆಯ್ತಾ. ಇದ್ರ HCF ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಇದು ನಂಬರ್ 1 ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ ಆಯ್ತಾ. ಸೊ ಇದ್ರ HCF 1 ಆಗಿರುತ್ತೆ ಆಯ್ತಾ. ಇನ್ನೊಂದು ಆಡ್ ನಂಬರ್ ತಗೊಳ್ಳಿ, ಇನ್ನೊಂದು ಆಡ್ ನಂಬರು, ಇನ್ನೊಂದು ಈವನ್ ನಂಬರು. HCF ಫೈಂಡ್ ಔಟ್ ಮಾಡಿ. ಇವೆರಡು ನಂಬರು ನಂಬರ್ 1 ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗಲ್ಲ ಆಯ್ತಾ. ಸೊ HCF ಏನಾಗುತ್ತೆ, ಇವೆರಡು ನಂಬರ್ದು 1 ಆಗುತ್ತೆ. ಕನ್ನಡದಲ್ಲಿ ಮಾಸ 1 ಆಗಿರುತ್ತೆ. ಯಾವುದೇ ಒಂದು ಆಡ್ ನಂಬರು ಮತ್ತೆ ಈವನ್ ನಂಬರ್ದು HCF ಯಾವಾಗಲೂ ಇಟ್ ವಿಲ್ ಈಕ್ವಲ್ ಟು 1 ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಅಲ್ಲಿ ಈ ರೀತಿ ಒಂದು ಜಮಿಟ್ರಿ ಕೊಟ್ಟಿದ್ದಾನೆ. ಈ ರೀತಿ ಒಂದು ಜಮಿಟ್ರಿ ಕೊಟ್ಬಿಟ್ಟು ಆಯ್ತಾ, ಇಲ್ಲೊಂದು ಆಂಗಲ್ ಮೆನ್ಷನ್ ಮಾಡಿದ್ದಾನೆ 60 ಡಿಗ್ರಿ ಅಂತ ಮಾಡ್ಬಿಟ್ಟು ಈ ಆಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. GFD ಆಯ್ತಾ. ಈ ಆಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಆಂಗಲ್ GFT ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆಯ್ತಾ. ನೋಡಿ ಈ ಆಂಗಲ್ ಎರಡು ಸೇಮ್ ಇರುತ್ತೆ. ಈ ಆಂಗಲ್ ಎರಡು ಸೇಮ್ ಇರುತ್ತೆ ಆಯ್ತಾ. ಇದು 60 ಡಿಗ್ರಿ ಆಗುತ್ತೆ ಆಯ್ತಾ. ಮತ್ತೆ ನಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆಂಗಲ್ ಎಷ್ಟಾಗಿರುತ್ತೆ, 180 ಡಿಗ್ರಿ ಇರುತ್ತೆ ಆಯ್ತಾ. 180 ಡಿಗ್ರಿಲಿ 60ನ ಮೈನಸ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ, ಆಂಗಲ್ 120 ಡಿಗ್ರಿ ಆಗುತ್ತೆ. ಆಂಗಲ್ GFD ಏನಾಗುತ್ತೆ, ಆಂಗಲ್ GFD 120 ಡಿಗ್ರಿ ಬರುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನ ಈ ರೀತಿನೂ ಸಾಲ್ವ್ ಮಾಡ್ಬೋದು ಆಯ್ತಾ. ಸೇಮ್ ಫಿಗರ್ ತೊಗೊಂಡಿದ್ದೆ, ಅದನ್ನ ಸೆಕೆಂಡ್ ಮೆಥಡ್ ಯೂಸ್ ಮಾಡಿ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ನೋಡಿ ಈ ಆಂಗಲ್ 60 ಡಿಗ್ರಿ ಇದೆ ಆಯ್ತಾ. ಈ ಆಂಗಲ್ ಎಷ್ಟಿದೆ, ಈ ಆಂಗಲ್ ನೋಡಿ ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆಂಗಲ್ ಏನಾಗಿರುತ್ತೆ 180 ಡಿಗ್ರಿ ಇರುತ್ತೆ ಆಯ್ತಾ. ಇದು 60 ಇದ್ರೆ ಇದೇನಾಗುತ್ತೆ 180ಲಿ 60 ಮೈನಸ್ ಮಾಡಿ ಇದೇನಾಗುತ್ತೆ 120 ಡಿಗ್ರಿ ಬರುತ್ತೆ
ಆಯಿತಾ. ಇದು 60, ಇದು 120 ಡಿಗ್ರಿ ಬರುತ್ತೆ. ಆಯಿತಾ. ನೋಡಿ, ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ. ಆಯಿತಾ. ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು ಸೇಮ್ ಇರುತ್ತೆ. ನೀವು ಡೈರೆಕ್ಟಾಗಿ ಇದನ್ನು 120 ಡಿಗ್ರಿ ಅಂತ ಬರಿಬೋದು. ಆ್ಯಂಗಲ್ GFD. ಆಯಿತಾ. 120 ಡಿಗ್ರಿ ಅಂತ ಬರಿಬೋದು. ಕ್ವಶನ್ ನಂಬರ್ 14 ಆನ್ಸರ್ ಆಗುತ್ತೆ ಆಪ್ಷನ್ ಸಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೇಳಿದ್ದೇನೆ ಅಂದರೆ, ಫೈಂಡ್ ದ ಆವರೇಜ್ ಆಫ್ ಫಸ್ಟ್ 8 ಕಾಂಪೋಸಿಟ್ ನಂಬರ್. ಕನ್ನಡದಲ್ಲಿ ಮೊದಲ 8 ಭಾಜ್ಯ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ. ಆವರೇಜ್ ಅಥವಾ ಸರಾಸರಿ ಅಂದ ತಕ್ಷಣ ಈ ಫಾರ್ಮುಲಾ ನೆನಪಿರಬೇಕು. ಆಯಿತಾ. ಆವರೇಜ್ ಈಕ್ವಲ್ ಟು ಟೋಟಲ್ ಸಮ್ ಬೈ ಟೋಟಲ್ ನಂಬರ್. ಕನ್ನಡದಲ್ಲಿ ಸರಾಸರಿ ಅಂದರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಆಯಿತಾ. ಒಟ್ಟು ಸಂಖ್ಯೆ ಎಷ್ಟಿದೆ? ಒಟ್ಟು ಸಂಖ್ಯೆ ಎಷ್ಟಿದೆ? 8 ಇದೆ. 8 ಸಂಖ್ಯೆ ಅಂತ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಆಯಿತಾ. ಆವ್ರೇಜ್ ಆಫ್ 8 ನಂಬರ್, 8 ಸಂಖ್ಯೆಗಳ ಸರಾಸರಿ. ನೆಕ್ಸ್ಟ್ ಕಾಂಪೋಸಿಟ್ ನಂಬರು. ನಂಬರ್ ಒನ್ನು ಕಾಂಪೋಸಿಟ್ ನಂಬರು ಅಲ್ಲ, ಪ್ರೈಮ್ ನಂಬರು ಅಲ್ಲ. ಆಯಿತಾ. ನೆಕ್ಸ್ಟ್ ನಂಬರ್ ಟು ಏನಾಗುತ್ತೆ? ಪ್ರೈಮ್ ನಂಬರ್ ಆಗುತ್ತೆ. ಆಯಿತಾ. ನಂಬರ್ ತ್ರೀ ಏನಾಗುತ್ತೆ? ಅದು ಪ್ರೈಮ್ ನಂಬರ್ ಆಗುತ್ತೆ. ಆಯಿತಾ. ನೆಕ್ಸ್ಟ್ ನಂಬರ್ ಫೋರು ಕಾಂಪೋಸಿಟ್ ನಂಬರ್ ಆಗುತ್ತೆ. ನಂಬರ್ ಫೈವು ಪ್ರೈಮ್ ನಂಬರ್ ಆಗುತ್ತೆ. ನಂಬರ್ ಸಿಕ್ಸು ಡಿವೈಡ್ ಆಗುತ್ತೆ. ಮೋರ್ ದ್ಯಾನ್ 2 ಫ್ಯಾಕ್ಟರ್ ಇದೆ. ಇದು ಅಷ್ಟೇ. ಇದು ಮೋರ್ ದ್ಯಾನ್ 2 ಫ್ಯಾಕ್ಟರ್ ಇದೆ. 2ಕ್ಕಿಂತ ಜಾಸ್ತಿ ಅಪವರ್ತನಗಳು. ಇದು ಅಷ್ಟೇ. 2ಕ್ಕಿಂತ ಜಾಸ್ತಿ ಅಪವರ್ತನಗಳು, ಕಾಂಪೋಸಿಟ್ ನಂಬರ್. ನೆಕ್ಸ್ಟು ನಂಬರ್ ಸೆವೆನು ಪ್ರೈಮ್ ನಂಬರ್ ಆಗುತ್ತೆ. ಆಯಿತಾ. ನೆಕ್ಸ್ಟ್ ನಂಬರ್ 8, 2ಕ್ಕಿಂತ ಜಾಸ್ತಿ ಅಪವರ್ತನ ಆಗುತ್ತೆ, ಕಾಂಪೋಸಿಟ್ ನಂಬರು. ಆಯಿತಾ. ನೆಕ್ಸ್ಟು ನಂಬರ್ 8 ಆಯಿತು. ನಂಬರ್ 9 ಇದು ಕಾಂಪೋಸಿಟ್ ನಂಬರು. ನೆಕ್ಸ್ಟು ನಂಬರ್ 10 ಕಾಂಪೋಸಿಟ್ ನಂಬರು. ನೆಕ್ಸ್ಟು ನಂಬರ್ 11 ಏನಾಗುತ್ತೆ? ಪ್ರೈಮ್ ನಂಬರ್ ಆಗುತ್ತೆ. ಆಯಿತಾ. ನೆಕ್ಸ್ಟು ನಂಬರ್ 12 ಏನಾಗುತ್ತೆ? ಕಾಂಪೋಸಿಟ್ ನಂಬರ್ ಆಗುತ್ತೆ. ನೆಕ್ಸ್ಟ್ ನಂಬರ್ 13 ಪ್ರೈಮ್ ನಂಬರ್ ಆಗುತ್ತೆ. ನೆಕ್ಸ್ಟ್ ನಂಬರ್ 14 ಏನಾಗುತ್ತೆ? ಕಾಂಪೋಸಿಟ್ ನಂಬರ್ ಆಗುತ್ತೆ. ಲೆಕ್ಕ ಹಾಕಿ. 1 2 3 4 5 6 7. ಇನ್ನೊಂದು ನಂಬರ್ 15 ಆಗುತ್ತೆ. ಆಯಿತಾ. ಅದ್ರ ಜೊತೆಗೆ ನಂಬರ್ 15 ಅಂತ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ ಬರ್ಕೊಳ್ಳಿ, ಬೇಕು ಅಂದರೆ ನಂಬರ್ 15 ಅಂತ ಬರ್ಕೊಳ್ಳಿ. ಆಯಿತಾ. ಇನ್ನೊಂದ್ಸಲ ಬರ್ಕೊತೀನಿ ಅಂದರೆ ಈ ರೀತಿ ಬರ್ಕೊಳ್ಳಿ. 4 + 6 + 8 + 9 + 10 + 12 + 14 + 15. ಆಯಿತಾ. ಇದು 8 ನಂಬರ್ ಆಯಿತು. 1 2 3 4 5 6 7 8 ಡಿವೈಡೆಡ್ ಬೈ 8. ಆಯಿತಾ. ಸಮ್ ಮಾಡಿದ್ರೆ ಎಷ್ಟಾಗುತ್ತೆ? 78 ಡಿವೈಡೆಡ್ ಬೈ 8 ಆಗುತ್ತೆ. ಆಯಿತಾ. ಇದ್ರ ಆವರೇಜ್ ತೆಗೆದ್ರೆ 9.75 ಬರುತ್ತೆ. ಆಯಿತಾ. ಆನ್ಸರ್ ಏನು ಬರುತ್ತೆ? ಫೈನಲ್ ಆನ್ಸರ್ 9.75 ಬರುತ್ತೆ. ಅದು ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 16 ಏನು ಕೇಳಿದ್ದೇನೆ ಅಂದರೆ, ನಂಬರ್ 96 ಎಲ್ಲ ಫ್ಯಾಕ್ಟರ್ನು ಫೈಂಡ್ ಔಟ್ ಮಾಡಿ, ಎಲ್ಲ ಫ್ಯಾಕ್ಟರ್ಸ್ನು ಫೈಂಡ್ ಔಟ್ ಮಾಡಾದ್ಮೇಲೆ ಅದ್ರ ಸಮ್ ಫೈಂಡ್ ಔಟ್ ಮಾಡಿ, ಆ ಸಮ್ಮಲ್ಲಿ ಯೂನಿಟ್ ಪ್ಲೇಸ್ ವ್ಯಾಲ್ಯೂ ಯಾವುದು ಅಂತ ಕೇಳಿದ್ದಾರೆ. ಆಯಿತಾ. ಕನ್ನಡದಲ್ಲಿ ಅಂಕಿ 96ರ ಎಲ್ಲ ಅಪವರ್ತನಗಳನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲ ಅಪವರ್ತನಗಳು ಫೈಂಡ್ ಔಟ್ ಮಾಡಾದ್ಮೇಲೆ ಅದ್ರ ಸಮ್ ಫೈಂಡ್ ಔಟ್ ಮಾಡಿಬಿಟ್ಟು ಅದರಲ್ಲಿ ಬಿಡಿ ಸ್ಥಾನದ ಬೆಲೆ ಏನು ಬರುತ್ತೆ ನೋಡಿ ಅಂತ ಕೇಳಿದ್ದಾರೆ. ಆಯಿತಾ. ನೋಡಿ, ನಂಬರ್ 96 ಯಾವ್ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 1ರಿಂದ ಡಿವೈಡ್ ಆಗುತ್ತೆ, 2ಇಂದನೂ ಆಗುತ್ತೆ, 3ಇಂದನೂ ಆಗುತ್ತೆ, 4ಇಂದನೂ ಆಗುತ್ತೆ, 6ಇಂದನೂ ಆಗುತ್ತೆ. 6ಇಂದ ಆಗುತ್ತೆ. ನೆಕ್ಸ್ಟ್ 8ರಿಂದನೂ ಆಗುತ್ತೆ. ಆಮೇಲೆ 12ಇಂದನೂ ಆಗುತ್ತೆ. 12 8s. ಅದಾದ್ಮೇಲೆ 12ಇಂದ ಆಗುತ್ತೆ ಅಂದರೆ 24ಇಂದನೂ ಆಗುತ್ತೆ. ಆಮೇಲೆ 48ಇಂದನೂ 96 ಡಿವೈಡ್ ಆಗುತ್ತೆ. ಪುನಃ 96ಇಂದನೂ ಡಿವೈಡ್ ಆಗುತ್ತೆ. ಆಯಿತಾ. ನಂಬರ್ ಆಫ್ ಫ್ಯಾಕ್ಟರನ್ನು ಕೇಳಿದ್ರೆ ಈ ರೀತಿ ಬರಬೇಕು. 1 2 3 4 5 6 7 8 9 10. ಆಯಿತಾ. ನಂಬರ್ 96ಗೆ 10 ಫ್ಯಾಕ್ಟರ್ ಇದೆ ಟೋಟಲ್ ಆಗಿ 10 ಫ್ಯಾಕ್ಟರ್ ಇದೆ. ಇನ್ ಕೇಸ್ ಕ್ವಶನ್ ಆ ಥರ ಕೇಳಿದ್ರೆ ಫೈಂಡ್ ದ ನಂಬರ್ ಆಫ್ ಫ್ಯಾಕ್ಟರ್ ಫಾರ್ 96 ಅಂದರೆ 10 ಅಂತ ಬರಿಬೇಕಾಗುತ್ತೆ. ಆಯಿತಾ. ಇದ್ರಲ್ಲಿ ಏನು ಕೇಳಿದ್ದಾನೆ? ಇದ್ರ ಸಮ್ ಫೈಂಡ್ ಔಟ್ ಮಾಡಿಬಿಟ್ಟು ಅದ್ರ ಯೂನಿಟ್ ಪ್ಲೇಸ್ದು ವ್ಯಾಲ್ಯೂ ಕೇಳಿದ್ದಾನೆ. ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 204 ಬರುತ್ತೆ. ಆಯಿತಾ. ಈ ಫ್ಯಾಕ್ಟರ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ 204 ಬರುತ್ತೆ. ನೋಡಿ, ಯೂನಿಟ್ ಪ್ಲೇಸ್ ಬಿಡಿ ಸ್ಥಾನದ ಬೆಲೆ ಏನು ಬರುತ್ತೆ? ಬಿಡಿ ಸ್ಥಾನದ ಬೆಲೆ ಬರುತ್ತೆ 4 ಬರುತ್ತೆ. ಆಯಿತಾ. ಆಪ್ಷನ್ ಆಗುತ್ತೆ ಆಪ್ಷನ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ ಒಂದು ಈಕ್ವೇಷನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ. ನೋಡಿ,
ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂತ ಆಯಿತಾ. ನೀಟಾಗಿ ಬರ್ಕೊಳ್ಳಿ. 0.005 ಡಿವೈಡೆಡ್ ಬೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2 ಇಂಟು 0.16 ಅಂತ ಬರ್ಕೊಳ್ಳಿ. ಅದಾದಮೇಲೆ ಇವೆರಡು ಇಂಟರ್ಚೇಂಜ್ ಮಾಡಿ. ಏನಾಗುತ್ತೆ 0.005 ಡಿವೈಡೆಡ್ ಬೈ 2 ಇಂಟು 0.16 ಈಕ್ವಲ್ ಟು ಎಕ್ಸ್. ಸಿಂಪ್ಲಿಫೈ ಮಾಡಿ ಆಯಿತಾ. ಫಸ್ಟ್ ಏನು ಮಾಡಿ, ಡೆಸಿಮಲ್ ಪಾಯಿಂಟ್ನ ತೆಗೆದು ಸೈಡಲ್ಲಿ ಇಡಿ. ನೋಡಿ ಮೇಲ್ಗಡೆ 1 2 3 1 2 3 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಬರ್ಕೊಳ್ಳಿ 1 2 3 ಆಯಿತಾ. ಡಿನಾಮಿನೇಟರ್ ನೋಡಿ 1 2 1 2 ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಬರ್ಕೊಳ್ಳಿ ಆಯಿತಾ. 1 ಡೆಸಿಮಲ್ ಪಾಯಿಂಟು 1 ಕ್ಯಾನ್ಸಲ್ ಆಗುತ್ತೆ, ಇದೊಂದು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಒಂದೇ ಒಂದು ಡೆಸಿಮಲ್ ಪಾಯಿಂಟು ನ್ಯೂಮರೇಟರ್ ಉಳ್ಕೊಳ್ಳುತ್ತೆ ಆಯಿತಾ. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇದನ್ನು ಹಾಗೆ ಬರ್ಕೊಳ್ಳಿ. 5 ಡಿವೈಡೆಡ್ ಬೈ 2 ಇಂಟು 16 ಅಂತ ಬರ್ಕೊಳ್ಳಿ. ಡೆಸಿಮಲ್ ಪಾಯಿಂಟ್ ತೆಗೆದು ಆಚೆ ಇಟ್ಟಿದ್ದೀನಿ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡೋದು ಏನು ಬರ್ತವೆ ಗೊತ್ತಾ, 5/32 ಅಂತ ಬರ್ಕೊಳ್ಳಿ ಈಕ್ವಲ್ ಟು ಎಕ್ಸ್ ಅಂತ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರು ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 0.15625 ಬರುತ್ತೆ ಆಯಿತಾ. 5/32ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಇಷ್ಟು ಬರುತ್ತೆ, 0.15625 ಬರುತ್ತೆ. ಈಗ ನೋಡಿ, ಈಗ ಕೇರ್ಫುಲ್ ಆಗಿರಬೇಕು. ಒಂದು ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಟ್ಟಿದ್ದೀವಿ, ಅದನ್ನು ಆ್ಯಡ್ ಮಾಡಿ ಆಯಿತಾ. ಆ್ಯಡ್ ಮಾಡೋರು ಏನಾಗುತ್ತೆ, ಡೆಸಿಮಲ್ ಪಾಯಿಂಟು 1 ಆದಮೇಲೆ 0 ಬರ್ಕೋಬೇಕು ಆಯಿತಾ. 0 ಈ ಡೆಸಿಮಲ್ ಪಾಯಿಂಟ್ಗೆ 1 0 ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ರಿಮೈನಿಂಗ್ ನಂಬರ್ ಬರ್ಕೋತೀನಿ, 15625 ಬರುತ್ತೆ ಆಯಿತಾ. ಇದು ಫೈನಲ್ ಆನ್ಸರ್. ಫೈನಲ್ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಎ ಬೈ ಬಿ ಇದೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 25, ಬಿ ವ್ಯಾಲ್ಯೂ 75 ಅಂತ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿ. ನೋಡಿ 15 ಇದೆ, 15 ಬರ್ಕೋತೀನಿ. ಎ ಅಂದರೆ 25 ಬರ್ಕೊಳ್ಳಿ. ಬಿ ಅಂದರೆ 75 ಬರ್ಕೊಳ್ಳಿ. +4 ಹಾಕೊಳ್ಳಿ, +2 ಹಾಕೊಳ್ಳಿ ಆಯಿತಾ. ಇದು ಕ್ಯಾನ್ಸಲ್ ಆಗುತ್ತೆ. 25 1s 25 3s ಏನಾಗುತ್ತೆ, 15 ಇಂಟು ಒಳಗಡೆ 1/3 +4 +2 ಆಗುತ್ತೆ ಆಯಿತಾ. ಎಲ್ ಸಿ ಎಮ್ ತಗೊಳ್ಳಿದ್ದು. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, 1 + 4 3 12 ಡಿವೈಡೆಡ್ ಬೈ 3 +2 ಆಗುತ್ತೆ ಆಯಿತಾ. ಇದೇನು ಬರುತ್ತೆ, 15 12 + 1 ಏನಾಗುತ್ತೆ, 13/3 +2 ಆಗುತ್ತೆ ಆಯಿತಾ. ಕ್ಯಾನ್ಸಲ್ ಮಾಡಿ. 3 1s 3 5s ಆಯಿತಾ. ಕ್ಯಾನ್ಸಲ್ ಮಾಡೋರು ಏನಾಗುತ್ತೆ, 13 ಇಂಟು 5 ಆಗುತ್ತೆ. ಇಲ್ಲಿ ಬರ್ಕೊಳ್ಳಿ, 13 ಇಂಟು 5 +2 ಉಳ್ಕೊಳ್ಳುತ್ತೆ. 13 5s ಏನಾಗುತ್ತೆ, 65 +2 ಉಳ್ಕೊಳ್ಳುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ 67 ಬರುತ್ತೆ ಆನ್ಸರ್ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ಒಂದು ರೆಕ್ಟ್ಯಾಂಗಲ್ ಇದೆಯಂತೆ, ಅದ್ರ ಲೆಂತ್ ಕೊಟ್ಟಿದ್ದಾನೆ. ಲೆಂತ್ 24 ಮೀಟರ್ ಅಂತೆ ಆಯಿತಾ. ಈ ರೆಕ್ಟ್ಯಾಂಗಲ್ಗೆ ಸುತ್ತ ಬೇಲಿ ಹಾಕ್ಬೇಕಂತೆ, ಫೆನ್ಸ್ ಹಾಕ್ಬೇಕಂತೆ, ಒಂದು ರೌಂಡು ಬೇಲಿ ಹಾಕ್ಬೇಕಂತೆ. ಅದಕ್ಕೆ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ. ಆ ಬೇಲಿ ಹಾಕೋಕ್ಕೆ ಟೋಟಲ್ ಕಾಸ್ಟು 4800 ರೂಪಾಯಿ ಆಗುತ್ತಂತೆ. ಮತ್ತೆ ಪರ್ ಮೀಟರು, ಪ್ರತಿ 1 ಮೀಟರ್ಗೆ 60 ರೂಪಾಯಿ ಖರ್ಚಾಗುತ್ತಂತೆ ಆಯ್ತಾ. ರೆಕ್ಟ್ಯಾಂಗಲ್ ಇದೆ, ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿದ್ದಾನೆ ಆಯ್ತಾ. ರೆಕ್ಟ್ಯಾಂಗಲ್ ಏರಿಯಾಗೆ ಬೌಂಡ್ರಿ ಹಾಕ್ಬೇಕಂತೆ, ಬೌಂಡ್ರಿ ಅಥವಾ ಬೇಲಿ ಹಾಕ್ಬೇಕಂತೆ ಆಯ್ತಾ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಟೋಟಲ್ ಕಾಸ್ಟ್ ಅವನೇ ಕೊಟ್ಬಿಟ್ಟಿದ್ದಾನೆ ಆಯ್ತಾ. ಟೋಟಲ್ ಕಾಸ್ಟ್ 4800 ರೂಪಾಯಿ ಅಂತ ಕೊಟ್ಬಿಟ್ಟು ಪ್ರತಿ ಮೀಟರ್ಗೆ 60 ರೂಪಾಯಿ ಖರ್ಚಾಗುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಪ್ರತಿ ಮೀಟರ್ಗೆ 60 ರೂಪಾಯಿ ಖರ್ಚಾಗುತ್ತೆ ಅಂತ ಅವರೇ ಹೇಳಿದ್ರೆ, ಹೇಳ್ಬಿಟ್ಟು ಇದ್ರ ಬ್ರೆಡ್ತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಲೆಂತ್ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ, ಅಗಲನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ತುಂಬಾ ಸಿಂಪಲ್ ಆಗಿದೆ ನೋಡಿ. ಪೆರಿಮೀಟರ್ಗೆ ರೇಟ್ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತಾ, ಪೆರಿಮೀಟರ್ಗೆ ರೇಟ್ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ ಆಯ್ತಾ. ಇದೇನು ಫಾರ್ಮುಲಾ ಏನಲ್ಲ, ಜಸ್ಟ್
ಒಂದೆರಡು ನಿಮಿಷ ಅಥವಾ ಒಂದು 30 ಸೆಕೆಂಡ್ ಯೋಚನೆ ಮಾಡಿದ್ರೆ ನಮ್ಗೆ ಆಗುತ್ತೆ. ಯಾವ್ದಾದ್ರು ಒಂದು ಪೆರಿಮೀಟರ್ಗೆ ರೇಟ್ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ. ಆಯ್ತಾ? ನೆಕ್ಸ್ಟ್ ನೋಡಿ, ಪೆರಿಮೀಟರ್ ಗೊತ್ತಿಲ್ಲ, ರೇಟ್ ಗೊತ್ತಿದೆ. ಆಯ್ತಾ? ರೇಟ್ ಎಷ್ಟಿದೆ? 60 ರೂಪಾಯಿ ಅಂತ. ಮತ್ತೆ ಟೋಟಲ್ ಕಾಸ್ಟ್ ಕೊಟ್ಟಿದ್ದೇನೆ. ಟೋಟಲ್ ಕಾಸ್ಟ್ ಎಷ್ಟಿದೆ? 4800 ರೂಪಾಯಿ ಇದೆ. 4800 ರೂಪಾಯಿ. ಆಯ್ತಾ? ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 4800 ಡಿವೈಡೆಡ್ ಬೈ 60. 10 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗ್ಬಿಟ್ಟು 6 8 48 ಪಕ್ಕ 0 ಇದೆ, 0 ಹಾಕೋತೀನಿ. ಪೆರಿಮೀಟರ್ ಏನು ಬರುತ್ತೆ? 80 ಮೀಟರ್ ಬರುತ್ತೆ. ಆಯ್ತಾ? ಪೆರಿಮೀಟರ್ ಏನು ಬರುತ್ತೆ? 80 ಮೀಟರ್ ಬರುತ್ತೆ. ಆಯ್ತಾ? ಈಗ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಬ್ರೆಡ್ನ ಫೈಂಡ್ ಔಟ್ ಮಾಡ್ಬೋದು. ನೋಡಿ ಏನಿದೆ ಪೆರಿಮೀಟರ್ ಫಾರ್ಮುಲಾ? ಪೆರಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಆಯ್ತಾ? ಪೆರಿಮೀಟರ್ ಗೊತ್ತಿದೆ 80. ಆಯ್ತಾ? ಲೆಂತ್ ಗೊತ್ತಿದೆ, ಲೆಂತ್ 24. ಬಿ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ನೆಕ್ಸ್ಟ್ 2 1s 2 4s, ಇದು 40 ಆಗುತ್ತೆ. ಇದು 24 ಪ್ಲಸ್ ಬಿ ಆಗುತ್ತೆ. 24 ಈ ಕಡೆ ಬಂದರೆ 40 ಮೈನಸ್ 24 ಆಗುತ್ತೆ, ಬಿ ಆಗುತ್ತೆ. 40ಲಿ 24 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 16 ಮೀಟರ್ ಆಗುತ್ತೆ. ಆಯಿತಾ? ಬ್ರೆಡ್ ಏನು ಬರುತ್ತೆ? 16 ಮೀಟರ್ ಬರುತ್ತೆ. ಆಯಿತಾ? ಈ ಬ್ರೆಡ್ ಬಿ ವ್ಯಾಲ್ಯೂ 16 ಮೀಟರ್ ಬರುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದೇನೆ ಅಂದರೆ, ಸೋಮವಾರದಿಂದ ಗುರುವಾರವರೆಗೂ ಎಷ್ಟು ಬಲ್ಬ್ ಮಾರಾಟ ಆಗಿದೆ ಅಂದ್ಬಿಟ್ಟು ಸಿಂಬಾಲಿಕ್ ರೆಪ್ರೆಸೆಂಟ್ ಮಾಡಿದ್ದಾನೆ. ಆಯ್ತಾ? ನೋಡಿ, ಸೋಮವಾರ ಎಷ್ಟು ಬಲ್ಬ್ ಮಾರಾಟ ಆಗಿದೆ? 1 2 3 4 5 5 ಗ್ರೂಪು ಸೋಮವಾರ ಬಲ್ಬ್ ಮಾರಾಟ ಆಗಿದೆ. ಮಂಗಳವಾರ 1 2 3 4 5 6 7. ಆಯ್ತಾ? ಮಂಗಳವಾರ 7 ಗ್ರೂಪು ಬಲ್ಬ್ ಮಾರಾಟ ಆಗಿದೆ. ಬುಧವಾರ 4 ಗುಂಪು ಬಲ್ಬ್ ಮಾರಾಟ ಆಗಿದೆ. ಗುರುವಾರ ಎಷ್ಟಾಗಿದೆ? 3 3 6 ಗುಂಪು ಬಲ್ಬ್ ಮಾರಾಟ ಆಗಿದೆ. ಈ ರೀತಿ ಡೀಟೇಲ್ ಕೊಟ್ಟಿದ್ದಾನೆ. ಡೀಟೇಲ್ ಕೊಟ್ಬಿಟ್ಟು ಅವನು ಗುರುವಾರ ಎಷ್ಟು ಬಲ್ಬ್ ಮಾರಾಟ ಆಗಿದೆ ಅಂತ ಕೇಳಿದ್ದಾನೆ. ಆಯ್ತಾ? ಥರ್ಸ್ಡೇ ಅಥವಾ ಗುರುವಾರ ಎಷ್ಟು ಬಲ್ಬ್ ಮಾರಾಟ ಆಗಿದೆ? 6 ಇದೆ. ಸಿಂಬಲ್ ನೋಡಿ, 6 ಸಿಂಬಲ್ ಇದೆ. ಆಯ್ತಾ? 6 ಸಿಂಬಲ್ ಇದೆ. ಒಂದು ಸಿಂಬಲ್ ಅಂದರೆ 5 ಬಲ್ಬ್ ಅಂತೆ. ಒಂದು ಸಿಂಬಲ್ ಅಂದರೆ 5 ಬಲ್ಬ್. ಈ ರೀತಿ ಸಿಂಬಲ್ ಇದೆಯಲ್ಲ, ಈ ರೀತಿ ಸಿಂಬಲ್ ಇದೆ ನೋಡಿ. ಆಯ್ತಾ? ಈ ರೀತಿ 6 ಸಿಂಬಲ್ ಇದೆ. 6 ಸಿಂಬಲ್ ಇದೆ. 6 ಸಿಂಬಲ್ ಬರ್ಕೊಂಡಿದ್ದೀನಿ. ಆಯ್ತಾ? ಒಂದು ಸಿಂಬಲ್ ಅಂದರೆ 5 ಬಲ್ಬ್ ಅಂತೆ. 5 ಬಲ್ಬ್ 5 6ಲಿ 30. ಆಯ್ತಾ? ಅಂದರೆ ಥರ್ಸ್ಡೇ ಅಂದರೆ ಗುರುವಾರ ಟೋಟಲ್ ಆಗಿ 30 ಬಲ್ಬ್ ಮಾರಾಟ ಆಗಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ.